ಹಲೋ, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಭಾನುವಾರದ ವ್ಲಾಗ್ ಆಗಿರುತ್ತೆ. ಸೊ ಬೆಳಗಿಂದ ಕೆಲಸ ಇತ್ತು. ಕೆಲಸ ಏನು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ನಾರ್ಮಲಾಗಿ ಹೋಮ್ ಮೇಕರ್ಸ್ ಮನೇಲಿ ಏನು ಕೆಲಸ ಮಾಡ್ತಾರೋ ಅದ್ರ ಬಗ್ಗೆನೇ ನಾನು ಕೆಲವೊಂದು ವೀಡಿಯೋನ ತೊಗೊಂಡು ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡ್ಕೊಂಡು ಬನ್ನಿ, ಆಮೇಲೆ ಯಾವ ಪ್ಲೇಸ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ. ಎಷ್ಟಿದೆ? ಒಂದು ಕೊಡು. ಥ್ಯಾಂಕ್ ಯು. ಇನ್ನು ನಾನು ಬ್ರೇಕ್ಫಾಸ್ಟ್ ಮಾಡೋದು ಹತ್ತತ್ರ 12 ಗಂಟೆ ಆಗೋಯಿತು. ಪೂರಿ ಆ್ಯಂಡ್ ನಾನು ಸಾಗು ಮಾಡಿದ್ದೆ. ನನ್ನ ದೊಡ್ಡ ಮಗನಿಗೆ ಪೂರಿ ಅಂದರೆ ತುಂಬ ಇಷ್ಟ. ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಆದರೆ ತಣ್ಣಗಾಗ್ಬಿಡುತ್ತೆ. ಅದರಿಂದ ನಾನು ಪೂರಿ ಥರದ್ದೆಲ್ಲ ನಾನು ಸಂಡೇ ಟೈಮಲ್ಲೇ ಮಾಡೋದು, ಸ್ಯಾಟರ್ಡೆ ಸಂಡೇ ಟೈಮಲ್ಲಿ. ಇನ್ನು ಮನೆಯಲ್ಲಿ ಮೀನ್ಬೈಲು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಗುಗೆ ಹೋಮ್ವರ್ಕ್ ಕೊಟ್ಟಿದ್ರು. ಅವ್ರಿಗೆ ಸೆಕೆಂಡ್ ಸ್ಯಾಟರ್ಡೆ ರಜಾ ಇರೋದ್ರಿಂದ ತುಂಬ ಹೆವಿ ಹೋಮ್ವರ್ಕ್ ಇತ್ತು. ಸ್ಯಾಟರ್ಡೆ ಸ್ವಲ್ಪ ಕಂಪ್ಲೀಟ್ ಮಾಡಿಸಿ ಮತ್ತು ಸಂಡೇ ಕೂಡ ಕೆಲವೊಂದು ಹೋಮ್ವರ್ಕ್ನ ಕಂಪ್ಲೀಟ್ ಮಾಡಿಸ್ದೆ. ಅದಾದಮೇಲೆ ನನ್ನ ನಾರ್ಮಲ್ ಡ್ಯೂಟಿ ಬಟ್ಟೆ ಎಲ್ಲ ನಾನು ಟೆರೆಸ್ ಮೇಲೆ ಬಂದು ಸೆಕೆಂಡ್ ಫ್ಲೋರಲ್ಲಿ ಬಂದು ಒಣಗಾಕಬೇಕಾಗುತ್ತೆ. ಸೊ ಅಲ್ಲಿ ಆಕ್ಸೆಸ್ ಇರೋದ್ರಿಂದ ಸೊ ಅದೆಲ್ಲ ನಾನು ಮುಗಿಸ್ಕೊಳ್ತಾ ಬಂದೆ. ಇನ್ನು ಅಡುಗೆ ಮಾಡೋಕ್ಕಂತೂ ಟೈಮ್ ಇಲ್ಲ. ಹಸ್ಬೆಂಡು ಹೇಳಿದ್ರು ಫಾದರ್ಸ್ ಡೇ ಇವತ್ತು ಹೊರಗಡೆ ಹೋಗೋಣ ಅಂತ. ಅದರಿಂದ ಅದಕ್ಕೆ ರೆಡಿಯಾಗಿ ಎಲ್ಲಿ ಹೋಗ್ತಿದ್ದೀವಿ ಅಂತ ತಿಳಿಸ್ಕೊಡಿ. ಸೊ ವಿಡಿಯೋ ನೋಡಿದ್ರಲ್ಲ. ಸೊ ನಾನಿವಾಗ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತಂದರೆ ನಮ್ಮ ಮೆಮೊರೀಸ್ನ ರೀಕಲೆಕ್ಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಒಂದೊಳ್ಳೆ ಪ್ಲೇಸ್ ಬಗ್ಗೆನೇ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಸೊ ನೀವು ಕೂಡ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಮಾಡ್ಕೊಳ್ಳಿ. ಯಾಕಂದರೆ ಹೊಸ ವಿಡಿಯೋ ಏನಾದರೂ ಬಂದರೆ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ನಾವು ರಾಜಾಜಿನಗರಲ್ಲಿರೋ ರಾಮ ಮಂದಿರ ಹತ್ರ ಬಂದಿದ್ವಿ. ಸೊ ಅಲ್ಲಿ ಆಪೋಸಿಟಲ್ಲಿ ಕಾಣಿಸ್ತಿರೋ ನಾನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಬೆಂಗಳೂರು ಟಿಫನ್ ಸೆಂಟರ್ಗೆ ನಾವು ಬಂದ್ವಿ. ನನ್ನ ಹಸ್ಬೆಂಡ್ ಇಲ್ಲಿ ಆಲ್ರೆಡಿ ಟ್ರೈ ಮಾಡಿದ್ರಂತೆ. ನಮಗೂ ಕೂಡ ತಿನ್ನಿಸ್ಬೇಕಂತಲೇ ಕರ್ಕೊಂಡು ಬಂದರು. ಮಧ್ಯಾಹ್ನ ಲಂಚ್ ಮಾಡದಿರೋ ಕಾರಣ ಇದನ್ನೇ ತಿನ್ಕೊಂಡು ಇನ್ನು ಆ ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ತೊಗೊಂಡು ಬಂದಿದ್ರು. ಸೊ ನೋಡ್ತಿದ್ರೆ ತುಂಬ ಚೆನ್ನಾಗಿತ್ತು. ಇಡ್ಲಿ ಅಂತೂ ಬೆಣ್ಣೆ ಥರ ಕರಗ್ತಿತ್ತು ವಿತ್ ನೀರು ಚಟ್ನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೀವೇನಾದರೂ ಒಂದು ಸಲ ಟ್ರೈ ಮಾಡಬೇಕಂದ್ರೆ ಖಂಡಿತ ಹೋಗಿ ಟ್ರೈ ಮಾಡಿ. ಸೊ ನಾನಂತೂ ತುಂಬ ಒಳ್ಳೆ ರೇಟಿಂಗೇ ಕೊಡ್ತೀನಿ. ಇನ್ನು ನಾನು ಬಂದಿರೋ ಪ್ಲೇಸ್ ಬಂದುಬಿಟ್ಟು ನಾಸ್ಟಾಲ್ಜಿಕ್ ಕಾರ್ನಿವಲ್ ಅಂತ. ಅಂದರೆ ನಮ್ಮ 90s ಮೆಮೊರೀಸ್ನ ರೀಕಾಲ್ ಮಾಡೋ ಅಂಥ ಒಂದು ಕಾರ್ನಿವಲ್ ಇದು. ಏನೆಲ್ಲ ಇರ್ಬೋದು ಇದರಲ್ಲಿ ಅಂತ ನಾನು ಫುಲ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದ್ರೆ ಫುಲ್ಲಾಗಿ ನೋಡಿ. ನನ್ನ ಜೊತೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತಲೇ ಹೇಳ್ತೀನಿ. ಕೊಡ್ಮಾ. ಇನ್ನು ಎಂಟ್ರಿ ಆಗ್ತಿದ್ದಂಗೆ ನಮಗೆ ಫಸ್ಟು 2 ಟೆಡ್ಡಿ ಬೇರ್ ಕಾಣಿಸ್ತು. ಒಂದು ಯೆಲ್ಲೋ ಕಲರ್, ಒಂದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ. ನನ್ನ ಮಕ್ಕಳು ತುಂಬ ಚೆನ್ನಾಗಿ ಅದ್ರ ಜೊತೆ ಎಂಜಾಯ್ ಮಾಡಿದ್ರು. ಯಾವ ಮಕ್ಕಳು ತಾನೇ ಟೆಡ್ಡಿ ಬೇರ್ ಅಂದರೆ ಇಷ್ಟ ಇಲ್ಲ ಹೇಳಿ? ಪ್ರತಿಯೊಂದು ಮಕ್ಕಳಿಗೂ ಟೆಡ್ಡಿ ಬೇರ್ ಅಂದರೆ ಪ್ರಾಣ ಅಂತಲೇ ಹೇಳ್ಬೋದು. ಹೋಗ್ತಾ ಹೋಗ್ತಾ ಅಡಲ್ಟ್ಸ್ ಪ್ಲಸ್ ಗೇಮು ಈ ಬಲೂನ್ ಶೂಟ್ ಒಂದಿತ್ತು. ಇದರಲ್ಲಿ ತುಂಬ ಚೆನ್ನಾಗಿತ್ತು. ನನ್ನ ಮಗ ಅಂತೂ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ತೋರಿಸ್ತಾನೆ. Slow, okay? Be cool, be cool. Super! Super, Gagan! Super, Gagan! ಹೋಗ್ತಾ ಹೋಗ್ತಾನೆ ಸ್ವಲ್ಪ ಚಿಕ್ಕ ಚಿಕ್ಕ ಗೇಮ್ಸ್ ಎಲ್ಲ ಇತ್ತು. ಚಿಕ್ಕ ಮಕ್ಕಳು ಆಡೋದಿಂದ ಹಿಡಿದು ಕೆಲವೊಂದು 10-12 ವರ್ಷ ಮಕ್ಕಳು ಆಡೋವರೆಗೂ ಗೇಮ್ಸ್ ಎಲ್ಲ ಇತ್ತು. ಎಂಟ್ರಿ ಫೀಸ್ ಎಲ್ಲ ಇರುತ್ತೆ. ಅಂದರೆ ಗೇಮ್ಸ್ಗೆ, ಕಾರ್ನಿವಲ್ಗೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇಲ್ಲ, ಟೋಟಲಿ ಫ್ರೀ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ಈ ಗೇಮ್ಗೆ 55 ರೂಪಾಯಿ ಒಂದು ಕಿಡ್ಗೆ. 5 ನಿಮಿಷ ಬಿಡ್ತಾರೆ ಬಲೂನಲ್ಲಿ. ಮಳೆ ಬಂದು ರಚ್ಚಾಗಿರೋ ಕಾರಣ ಸ್ವಲ್ಪ ಗಲೀಜಾಗೇ ಇತ್ತು. ಸೊ ಇನ್ನು ಚಿಕ್ಕ ಮಕ್ಕಳಿಗೆ ನೋಡ್ಬೋದು ಇಲ್ಲಿ ಏರೋಪ್ಲೇನಲ್ಲಿ ಕರ್ಕೊಂಡು ಹೋಗುವಂಥ ಗೇಮ್ಸು. ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೊ ಮನೇಲೇ ಕೂತು ಬೋರ್ ಆಗಿರೋರು ದಯವಿಟ್ಟು ಇಲ್ಲಿಗೆ ಬಂದು ಒಂದು ಸ್ವಲ್ಪ ಎಂಜಾಯ್ ಮಾಡಿ ಕರ್ಕೊಂಡು ಹೋಗಿಸಿ. ಫಿಸಿಕಲ್ಲಾಗಿ ತುಂಬ ಚೆನ್ನಾಗಿ ಮಕ್ಕಳು ಆ್ಯಕ್ಟಿವ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನನ್ನ ಮಗ ಇಲ್ಲಿ ವಾಟ್ರಲ್ಲಿ ಬೋಟಿಂಗ್ ಅಂತ ಹೇಳಿದ್ರು. ಸೊ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮು ಬಟರ್ಫ್ಲೈದು ರೋಬೋಟಿಕ್ದು ಹಾಕಿದ್ನಲ್ಲ, ಅಲ್ಲೂ ಇದಿತ್ತು. ಬಟ್ ನೈಟ್ ಆಗಿದ್ದ ಕಾರಣ ನಾವಲ್ಲಿ ಆಡಿಸ್ಲಿಕ್ಕೆ ಹೋಗಿಲ್ಲ. ಮತ್ತು ಇಲ್ಲಿ ಬೇರೆ ಮಕ್ಕಳನ್ನೆಲ್ಲ ನಾನು ಸ್ವಲ್ಪ ಅಬ್ಸರ್ವ್ ಮಾಡಿದ್ಮೇಲೆ ನನಗೂ ಧೈರ್ಯ ಬಂತು ಮಗುನ ಬಿಡ್ಬೋದು ಅಂತ. ಸೊ ನೋಡ್ಬೋದು ಎಲ್ಲ ಮಕ್ಕಳು ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಎಷ್ಟು ಫಿಸಿಕಲಿ ತುಂಬ
ಇದ್ದಾಗಿದ್ದಾರೆ ಅಂತ ನೋಡ್ತಿರ್ಬೋದು. ನಾನು ಕೂಡ ತುಂಬ ಹೊತ್ತು ಹಂಗೆ ಕುತ್ಕೊಂಡು ನೋಡ್ತಿದ್ದೆ. ಇದಕ್ಕೂ ಒಬ್ಬರಿಗೆ 100 ರೂಪೀಸ್ ತೊಗೊಳ್ತಾರೆ. ಸೊ ನನ್ನ ಚಿಕ್ಕ ಮಗ ಇನ್ನೂ ಚಿಕ್ಕವನು, ಅವ್ನಿಗೆ ಅಷ್ಟು ಸ್ಟ್ರೆಂತ್ ಇಲ್ಲ ಅದನ್ನು ರೊಟೇಟ್ ಮಾಡೋಕ್ಕಂತ ನಾನು ಅವನಿಗೆ ತೊಗೊಳ್ಳಿಲ್ಲ, ದೊಡ್ಡವನಿಗೆ ಮಾತ್ರ ತೊಗೊಂಡೆ. ಬಟ್ ಅವನು ಹೊರಗಡೆಯಿಂದನೇ ಅವ್ರ ಅಣ್ಣನ ಜೊತೆ ನೋಡ್ಕೊಂಡು ನಿಂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದ, ಯಾವ ಹಠನೂ ಮಾಡಿಲ್ಲ. ಸೊ ಇನ್ನು ಹೋಗ್ತಾನೆ ನಮಗೆ ಇಲ್ಲಿ ಸಕ್ಕರೆ ಪಾಕದಲ್ಲಿ ಮಾಡಿರೋ ಮಿಠಾಯಿ ಬರುತ್ತೆ. ಚಿಕ್ಕ ಮಕ್ಕಳು ಇರಬೇಕಾದ್ರೆ ಇದನ್ನೆಲ್ಲ ಕಾಮನಲ್ಲಿ ಜಾತ್ರೆಗಳೆಲ್ಲ ನೋಡಿರ್ಬೋದು. ಸೊ ಏನಂದರೆ ಕಲರ್ ಹಾಕ್ತಿದ್ರು, ಈಗ ಕಲರ್ ಹಾಕ್ತಿಲ್ಲ. ಸೊ ಅದನ್ನು ಒಂದು ಸಲ ನನ್ನ ಮಕ್ಕಳಿಗೆ ಕೊಡಿಸೋಣ, ಇನ್ನು ಕರ್ಕೊಂಡು ಬಂದೇನೋ ಕೊಡಿಸ್ತಾ ಇದ್ರೆ ಆಗಲ್ವಲ್ಲ. ಸೊ ಆ ಥರ ಎಲ್ಲನೂ ನಾನು ಕೊಡಿಸ್ಕೊಂಡು ನನ್ನ ಮಕ್ಕಳಿಗೆ ಹ್ಯಾಪಿಯಾಗಿ ಇಟ್ಟಿದ್ದಾಯಿತು. ಸೊ ಎಲ್ಲ ಮಕ್ಕಳು ಹಾಗೇ ಕೊಡಿಸ್ತಾ ಇದ್ರೆ ಹಠ ಮಾಡೋದು ಸಹಜ, ಮಕ್ಕಳಂದ್ರೇ ಅದೇ ಥರನೇ. ಸೊ ನನ್ನ ಮಕ್ಕಳು ಹಾಗೇ. ಸೊ ಅವರು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇನ್ನು ನೆಕ್ಸ್ಟ್ ನಾನು ಕಾರ್ನಿವಲ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು 90ಸಲ್ಲಿ ಇದ್ದಿದ್ದು ನೋಟ್ಸ್ ಎಲ್ಲ 100 ರೂಪೀಸ್, 500 ರೂಪೀಸ್, 10 ರೂಪೀಸ್, 2 ರೂಪೀಸ್, 5 ರೂಪೀಸ್ ನೋಟ್ಸ್ ಎಲ್ಲ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಎತ್ತಿಟ್ಟಿಲ್ಲ, ಬಟ್ ಇದೆಲ್ಲ ರೀಕಾಲ್ ಮಾಡ್ತಿತ್ತು ಅಂತಲೇ ಹೇಳ್ಬೋದು. ಕಾಯಿನ್ಸ್ ಕಲೆಕ್ಷನ್ಸ್ ಇಟ್ಟಿದ್ರು, ತುಂಬ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು. ಇದನ್ನು ಯಾರು ಮಾರಾಟಕ್ಕೆ ಕೊಟ್ಟಿಲ್ಲ, ಜಸ್ಟ್ ಡಿಸ್ಪ್ಲೇಗೆ. ಇನ್ನು ಸೆಲ್ ಫೋನ್ಸ್ ನೋಡ್ತಿರ್ಬೋದು. ಸೊ ನೋಕಿಯಾದೆಲ್ಲ ಕೀಪ್ಯಾಡ್ ಸೆಲ್ಸೇ ಇತ್ತು. ಸೊ ನಾನು ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ನನ್ನ ತಂದೆ ಇದನ್ನೇ ಯೂಸ್ ಮಾಡ್ತಾಯಿದ್ದಿದ್ದು. ಆವಾಗೆಲ್ಲ ಮನೆಗೆ ಒಂದೇ ಮೊಬೈಲ್ ಇರ್ತಿತ್ತು. ಇವಾಗ ಮನೆಗೆ ಎಷ್ಟು ಜನ ಇದ್ದಾರೋ ಅದಕ್ಕಿಂತ ಡಬಲ್ ಮೊಬೈಲ್ಗಳೇ ಇರುತ್ತೆ ಅಂತಾನೆ, ಅಷ್ಟು ತುಂಬ ಬದಲಾಗಿದೆ ಅಂತ ಹೇಳ್ಬೋದು. ಇನ್ನು ನಾನು ಸ್ಕೂಲ್ ಡೇಸಲ್ಲೆಲ್ಲ ತಿಂತಿರೋ ತಿಂಡಿ ತಿನಿಸುಗಳೆಲ್ಲ ಇಲ್ಲಿ ಸಿಕ್ತು. ಕೆಲವೊಂದು ನಾನು ನೋಡದೇ ಇರೋ, ಕೆಲವೊಂದು ನಾನು ನೋಡಿದ್ದು. ಸೊ ತುಂಬ ಅಷ್ಟು ಟೇಸ್ಟಿಯಾಗಿಲ್ಲದೆ ಇದ್ದರೂ ಸ್ವಲ್ಪ ಅದನ್ನು ರೀಕಾಲ್ ಮಾಡೋವಂಥ ಟೇಸ್ಟೇ ಇತ್ತು. ಸೊ ನನ್ನ ಮಕ್ಕಳಿಗೆಲ್ಲ ತೋರಿಸ್ತಿದ್ದೆ, ನೀವೆಲ್ಲ ಚಿಪ್ಸ್ ಎಲ್ಲ ತಿಂತೀರ, ನಾವೆಲ್ಲ ನೋಡಿ ಯಾವ ಥರ ತಿಂತಿದ್ವಿ ಅಂತ ತೋರಿಸ್ತಿದ್ರೆ ಅವರು ತುಂಬ ಚೆನ್ನಾಗಿ ತಿನ್ಕೊಂಡು ಎಂಜಾಯ್ ಮಾಡಿದ್ರು, ಚೆನ್ನಾಗಿದೆ ಅಂತಲೇ. ಸೊ ನೋಡ್ತಿರ್ಬೋದು. ಇದರಲ್ಲಿ ನಿಮ್ದು ಯಾವ ಫೇವ್ರೆಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಹೋಗ್ತಿದ್ದಂಗೆ ನಮಗೆ ಶಾಪಿಂಗ್ ಸ್ಟಾರ್ಟ್ ಆಗುತ್ತೆ. ನೀವೇನಾದರೂ ಶಾಪಿಂಗ್ ಮಾಡಬೇಕು ಅಂದ್ಕೊಂಡ್ರೆ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ಇನ್ನು ಆಷಾಢ ಮುಗಿದ್ಮೇಲೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಮತ್ತು ಸ್ಯಾರಿ ಲವರ್ಸ್ ಇದ್ದರೆ ಇಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು. ಚೆನ್ನಾಗಿದೆ ಸಿಂಪಲ್ ಆ್ಯಂಡ್ ಸ್ಯಾರೀಸ್. ಇನ್ನು ಹೆಣ್ಮಕ್ಳು ಬೇಕಾಗಿರೋ ಆರ್ನಮೆಂಟ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಪ್ರೈಸ್ ಬಾರ್ಗೇನ್ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ಶಾಪಿಂಗ್ ಮಾಡೋ ಮೂಡಿ ಬೇರೆ ಬಟ್ಟೆ ಎಲ್ಲ ತೊಗೊಳ್ಬೇಡ ಅನ್ನೋ ಆಗಿದ್ದರೆ, ಫುಡ್ ಲವರ್ ಆಗಿದ್ದರೆ ಫುಡ್ ಕೂಡ ಸಿಗುತ್ತೆ ಇಲ್ಲಿ ನಿಮಗೆ. ಮೇಯ್ನ್ ಹೈಲೈಟೆಡ್ ಏನಂದರೆ ಇಲ್ಲಿ ನೋಡ್ಬೋದು ನೀವು, ಬನ್ನಲ್ಲಿ ಗುಲ್ಕನ್ ಹಾಕಿ ಕೊಡ್ತಿದ್ದಾರೆ. ಆ್ಯಕ್ಚುಲಿ ಮಲ್ಲೇಶ್ವರಮಲ್ಲಿ ಇವ್ರದ್ದು ಬ್ರಾಂಚ್ ಇದೆ. ಸೊ ನಾನು ಕೂಡ ನನ್ನ ಮಕ್ಕಳಿಗೆ ತಿನ್ಸೋಣ ಅಂತಲೇ ತೊಗೊಂಡೆ. ಅವರು ಕೂಡ ಹ್ಯಾಪಿಯಾಗಿ ತೊಗೊಂಡು ತಿಂದರು. ಹೋಗ್ತಾನೆ ಇವರಿಬ್ಬರು ಕಾಣಿಸ್ಕೊಂಡ್ರು. ನನ್ನ ಚಿಕ್ಕ ಮಗ ಅವ್ರನ್ನ ನೋಡಿ ಸ್ವಲ್ಪ ಭಯ ಪಟ್ಕೊಂಡ. ದೊಡ್ಡವನು ಚೆನ್ನಾಗೆ ಮಾತಾಡಿಸ್ದ. ಇನ್ನು ಸ್ಲಿಂಗ್ ಬ್ಯಾಗ್ಸ್ ಎಲ್ಲ ಇದೆ. ಕಲೆಕ್ಷನ್ಸ್ ಎಲ್ಲ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು. ಇನ್ನು ಫುಡ್ಡೆಲ್ಲ ಇತ್ತು, ಡ್ರೈ ಫ್ರೂಟ್ಸು ಎಲ್ಲ ಥರ ಐಟಮ್ಸು ಇಲ್ಲಿ ನಮಗೆ ಸಿಗುತ್ತೆ. ಸೊ ಮನೆ ಡೆಕೋರೇಟಿವ್ ಐಟಮ್ಸಿಂದ ಹಿಡಿದು ಫುಡ್ಡೆಲ್ಲ ನಿಮಗೆ ಲಾಸ್ಟಲ್ಲಿ ಸಿಗುತ್ತೆ. ಗಿರ್ಮಿಟ್ಟು, ಪುಳಿಯೋಗರೆ, ಮೇಲ್ಕೋಟೆ ಪುಳಿಯೋಗರೆ ಇದೆಲ್ಲ ಸಿಗುತ್ತಿಲ್ಲಿ. ಸೊ ನಾವು ಕೂಡ ಅದನ್ನೆಲ್ಲ ತೊಗೊಂಡು ಎಂಜಾಯ್ ಮಾಡಿಕೊಂಡು ಫೈನಲ್ ಆಗಿ ಅಲ್ಲೇ ಸ್ವಲ್ಪ ಜಾಗ ಇರೋ ಕಾರಣ ಮಳೆ ಬರೋ ಟೈಮ್ ಇತ್ತು. ಸೊ ಮಳೆ ಬರುತ್ತೇನೋ ಅಂತ ಸ್ವಲ್ಪ ಅಲ್ಲೇ ಇದ್ವಿ. ಆ ಮೀನ್ ವೇಲಲ್ಲಿ ನಾನು ನನ್ನ ಮಕ್ಕಳ ಜೊತೆ ಆಟ ಆಡ್ಕೊಂಡು
ಇನ್ನು ಇವತ್ತು ಫಾದರ್ಸ್ ಡೇ, ಹ್ಯಾಪಿ ಫಾದರ್ಸ್ ಡೇ ಬಿಲೇಟೆಡ್ ಅಂತಲೇ ಹೇಳ್ತೀನಿ. ಯಾಕಂದರೆ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ತಡ ಆಗಿರೋದ್ರಿಂದ. ಸೊ ಫಾದರ್ಸ್ ಡೇಗೋಸ್ಕರನೇ ನನ್ನ ಮಗ ಆಚೆ ಹೋಗೋಣ, ಅಪ್ಪಂಗೆ ಏನಾದರೂ ಸರ್ಪ್ರೈಸ್ ಕೊಡೋಣ ಅಂತ ಕರ್ಕೊಂಡು ಬಂದರೆ ನಾವೇ ಅವ್ರಿಗೆ ಖರ್ಚು ಮಾಡಿಸಿ ಸರ್ಪ್ರೈಸ್ ಕೊಟ್ಬಿಟ್ವಿ ಅಂತಲೇ ಹೇಳ್ಬೋದು. ಕಾರ್ನಿವಲ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನೀವು ತಪ್ಪದೇ ಹೋಗಿ ವೀಕ್ಷಿಸಿ. ಈ ಕಾರ್ನಿವಲ್ ಬಂದುಬಿಟ್ಟು ನಮ್ಮ ರಾಮ ಮಂದಿರಲ್ಲಿ, ರಾಜಾಜಿನಗರದಲ್ಲಿರೋ ರಾಮ ಮಂದಿರ ಗ್ರೌಂಡಲ್ಲಿ ನಡೀತಿದೆ. ನಾಸ್ಟಾಲ್ಜಿಕ್ ಕಾರ್ನಿವಲ್ ಅಂತ ಇದ್ರ ಹೆಸರು. ಆ್ಯಂಡ್ ಇದು ಬಂದುಬಿಟ್ಟು ಸೋಮವಾರದಿಂದ ಶುಕ್ರವಾರದವರೆಗೂ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9:30. ಇನ್ನು ವೀಕೆಂಡ್ಸಲ್ಲಿ ಬಂದುಬಿಟ್ಟು ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 9:30ವರೆಗೂ ಇರುತ್ತೆ. ಸೊ ವೀಕೆಂಡ್ಸಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ಹಾಗೆ ಸ್ವಲ್ಪ ಹೋಗ್ತಾನೆ ಸ್ವಲ್ಪ ಟೀ ಟೈಮ್ ಬಂತು, ಟೀ ಬ್ರೇಕು ತೊಗೊಂಡ್ವಿ. ಇನ್ನು ನನ್ನ ಮಗ ಅಲ್ಲಿಗೆ ಸ್ಟಾಪ್ ಮಾಡಲಿಲ್ಲ. ಅಮ್ಮ ನಾನು ಗೇಮ್ ಆಡಬೇಕು, ಹೊರಗಡೆ ಇನ್ನು ಸ್ವಲ್ಪ ಹೊತ್ತು ಕರ್ಕೊಂಡು ಹೋಗು ಅಂತ ಹೇಳಿಬಿಟ್ಟು GT ವರ್ಲ್ಡ್ ಮಾಲ್ಗೆ ಹೋಗಿದ್ವಿ. ಮಾಗಡಿ ರೋಡ್ ಹತ್ರ ಇರೋದು, ಟೋಲ್ಗೇಟ್ ಹತ್ರ ಇರೋದು. ಸೊ ನಾವು GT ಮಾಲ್ಗೆ ಯಾವಾಗೂ ರೆಗ್ಯುಲರಾಗೆ ಹೋಗ್ತಾ ಇರ್ತೀವಿ. ಸೊ ಕೆಳಗಡೆ ರಿಲಯನ್ಸ್ ಫ್ರೆಶ್ ಇರೋದು ಇವಾಗ ಬಂದುಬಿಟ್ಟು ಡಿಮ್ಯಾಟ್ ಆಗಿದೆ. ಹೊಸದಾಗಿ ಓಪನ್ ಆಯಿತು 1.5 ಮಂತ್ ಬ್ಯಾಕೆ. ಇನ್ನು ಅಲ್ಲಿ ಬಂದುಬಿಟ್ಟು ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿದರು. ಎಲ್ಲರೂ ಕಾಮನ್ ಪೀಪಲ್ ಬಂದು ಪರ್ಫಾರ್ಮ್ ಮಾಡ್ಬೋದಂತ. ಸೊ ಹೆಣ್ಮಗು ಎಲ್ಲ ಸುಮಾರು ಹೆಣ್ಮಕ್ಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಇನ್ನು ಗೇಮ್ ಝೋನ್ಗೆ ನನ್ನ ಮಗ ಕರ್ಕೊಂಡು ಬಂದ. ಅವ್ರಿಗೆ ಮಕ್ಕಳಂದ್ರೇ ಎಷ್ಟು ಆಡಿಸಿದ್ರು ಏನೇ ಮಾಡಿದ್ರು ಅವ್ರಿಗೆ ಲಿಮಿಟೆಡ್ ಅಂತ ಇರಲ್ಲ, ಅನ್ಲಿಮಿಟೆಡ್. ಸೊ ಅವ್ರಿಗೂ ನನ್ನ ಮಕ್ಕಳು ಅದೇ ಥರನೇ ಎಲ್ಲ ನೋಡಿದ್ದೆಲ್ಲ ಮಾಡಬೇಕು ಅಂತಲೇ ಇಷ್ಟಪಡ್ತಾರೆ. ನಾವು ಪೇರೆಂಟ್ಸು ನಾವಾದರೂ ಮಾಡಿಲ್ಲ ಅವರಾದ್ರೂ ಮಾಡಲಿ ಅನ್ನೋ ಮೈಂಡ್ಸೆಟ್ ಇರುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಇನ್ನು ಮುಂದಕ್ಕೆ ಅವ್ರು ಈ ಥರ ಎಲ್ಲ ಎಂಜಾಯ್ ಮಾಡಲ್ಲ, ನಮ್ಮ ಕೈಗೂ ಸಿಗಲ್ಲ, ನಾವು ಹೇಳಿದ್ದು ಕೇಳಲ್ಲ, ದೊಡ್ಡವರಾಗ್ಬಿಡ್ತಾರೆ. ಇದನ್ನು ನಾವು ನೋಡಿಕೊಂಡು ಸಂತೋಷ ಪಡಬೇಕಷ್ಟೇ. ಸೊ ಈ ಗೇಮ್ ಝೋನಲ್ಲಿ ರೀಚಾರ್ಜ್ ಮಾಡಿಕೊಂಡೆ ಈ ಗೇಮ್ ಎಲ್ಲ ಆಡಬೇಕಾಗತ್ತೆ. ಸೊ ನಾನಿಲ್ಲಿ ಯಾವುದೇ ರೀತಿ ಪ್ರೈಸ್ ಪ್ರಮೋಷನ್ ಏನು ಕೊಡ್ಲಿಕ್ಕೆ ಹೋಗ್ತಿಲ್ಲ, ಜಸ್ಟ್ ವಿಡಿಯೋ ತೊಗೊಂಡಿದ್ದೇನೆ ಅಷ್ಟೇ. ಇನ್ನು ಮಕ್ಕಳೆಲ್ಲ ಆಟಾಡಿ ಸಾಕಾಯಿತು ಅಂತಂದರು. ಸರಿ ಅಂದ್ಬಿಟ್ಟು ನಾವು ಫುಡ್ ಕೋರ್ಟ್ಗೆ ಹೋದ್ವಿ, ಮಕ್ಕಳಿಗೆ ಏನಾದರೂ ಕೊಡ್ಸೋಣ ಅಂತ. ಸೊ ಬರ್ಗರ್ ಕಿಂಗಲ್ಲಿ ಆರ್ಡ್ರ್ ಕೊಟ್ಟಿದ್ವಿ. ಮೀನ್ವೆಲ್ ಟೈಮ್ ಸಿಕ್ತು ಅಂತ ನಾನು ಹಸ್ಬೆಂಡ್ ಜೋಕ್ ಮಾಡ್ಕೊಂಡು ನಗ್ತಾ ಮಾತಾಡ್ತಿದ್ವಿ. ಸೊ ಫೈನ್ ನನ್ನ ಮಗ ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಕೆಳಗಡೆ ಹೋದ್ಮೇಲೆ ನಮಗೆ ಗೊತ್ತಾಯ್ತು ಏನು ಸರ್ಪ್ರೈಸ್ ಕೊಡ್ತಾನೆ ಅಂತ. ನನಗೆ ಹೋದ್ಮೇಲೆ ಸಡನ್ನಾಗಿ ಹೇಳ್ದ ನೋಡಿ. ಒಂದು ಒಳ್ಳೆ ಹಾಡನ್ನ ಹಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಬಾನದಾರಿಯಲ್ಲಿ. ಸೊ ನಾನು ಚಿಕ್ಕ ವಯಸ್ಸಲ್ಲಿ ಇದೇ ಥರನೇ ಎಲ್ಲ ಪರ್ಫಾರ್ಮೆನ್ಸು ಮಾಡ್ತಿದ್ದೆ. ಸ್ಟೇಜ್ ಫಿಯರ್ ಅನ್ನೋದು ಇರಲಿಲ್ಲ. ನನಗೂ ಅದೇ ಆಸೆ, ನನ್ನ ಮಗ ಕೂಡ ಆ ಥರನೇ ಆಗಬೇಕಂತ. ಸೊ ಹಾಗೆ ನಾವು ಸ್ವಲ್ಪ ಡಿಮಾರ್ಟಿಗೆ ಬಂದ್ವಿ. ಏನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ. ಹೇಗಿದೆ ಯಾಕಂದರೆ ಹೊಸದು ಓಪನ್ ಆಗಿತ್ತಲ್ಲ, ಕೆಲವೊಂದು ನ್ಯೂ ಐಟಮ್ಸ್ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ಈ ಥರ ನಾವು ಡಿಮಾರ್ಟಲ್ಲಿ ಕೆಲವೊಂದು ಐಟಮ್ಸ್ನ ಪರ್ಚೇಸ್ ಮಾಡಿದ್ವಿ, ಅದು ಮಿನಿಮಮ್ಮಲ್ಲೇ. ಸೊ ಈ ಥರ ನಮ್ಮ ಒಂದು ಶಾಪಿಂಗ್ ಆ್ಯಂಡ್ ಬ್ಲಾಗ್ ಹೀಗಿತ್ತು. ವಿಡಿಯೋನ ನೋಡಿದ್ರಲ್ಲ, ಹೇಗೆ ಅನಿಸ್ತು? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತುಂಬಿಸಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಮಾಡ್ಕೊಳ್ಳಿ? ನಮ್ಮ ಅಮ್ಮನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಒಳ್ಳೆ ಕಂಟೆಂಟ್ ಇರೋ ವ್ಲಾಗ್ ಜೊತೆ ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.